ನಮಸ್ಕಾರ ಎಲ್ಲರಿಗೂ MDT ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಮೀರ್. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಲೈಕ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದನ್ನ ಮರಿಬೇಡಿ. ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಪುಣ್ಯಕ್ಷೇತ್ರಕ್ಕೆ ಬಂದಿದ್ದೇವೆ. ನೀವು ಗೆಸ್ ಮಾಡಿ ಯಾವ ಕ್ಷೇತ್ರ ಅಂತೇಳಿ. ಶ್ರೀ ಧರ್ಮಸ್ಥಳದ ಮಂಜುನಾಥೇಶ್ವರ ಸ್ವಾಮಿ ಟೆಂಪಲ್ಗೆ ಬಂದಿದ್ವಿ. ಅಲ್ಲಿಂದ ನಾವು ನೇತ್ರಾವತಿ ನದಿಗೆ ಬಂದಿದ್ದೀವಿ. ಅಲ್ಲಿಂದ 1.5 ಕಿಲೋಮೀಟರ್ ಆಗುತ್ತೆ. ನೋಡಿ, ಇಲ್ಲಿ ಹಳೆಯ ಬಟ್ಟೆಗಳನ್ನು ನದಿಗೆ ಎಸೆಯಬಾರದು, ಎಸೆದರೆ ದಂಡ ವಿಧಿಸಲಾಗುವುದು ಅಂತ ಒಂದು ಸೂಚನಾ ಫಲಕ ಹಾಕಿದ್ದಾರೆ. ಅದೇ ರೀತಿ ನಾವು ಯಾವುದೇ ರೀತಿ ಎನ್ವೈರ್ಮೆಂಟ್ ಪೊಲ್ಯೂಷನ್ ಮಾಡಬಾರ್ದು. ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯಕ್ಕೆ ಸುಮಾರು 700ರಿಂದ 800 ವರ್ಷಗಳ ಇತಿಹಾಸವಿದ್ದು, ಉಡುಪಿಯ ಯಾತ್ರಿಗಳಾದ ಶ್ರೀ ವಾದಿರಾಜರು ಇದನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಎಂದು ಪ್ರತೀತಿ ಇದೆ. ಇನ್ನು ಈ ವಿಡಿಯೋದಲ್ಲಿ ನಿಮಗೆ ಹಲವಾರು ವಿಷಯಗಳ ಬಗ್ಗೆ ಹೇಳಲು ಸಾಧ್ಯವಾಗಿಲ್ಲ. ಇಲ್ಲಿ ಭಕ್ತಾದಿಗಳು ಉಳಿದುಕೊಳ್ಳಲು ಕೇವಲ 50 ರೂಪಾಯಿದಲ್ಲಿ ಒಂದು ರೂಮಿನ ವ್ಯವಸ್ಥೆ ಇರುತ್ತದೆ. ಅದೇ ರೀತಿ ನಿಮಗೆ ಒಂದು ದರ್ಶನ ಪಡೆಯಬೇಕಾದ್ರೆ ಲಗೇಜನ್ನು ಇಡುವ ಒಂದು ಕೌಂಟರ್ ಕೂಡ ಇಲ್ಲಿ ಲಭ್ಯವಿದ್ದು, ಭಕ್ತಾದಿಗಳು ಸ್ವಾಮಿಯ ದರ್ಶನ ಪಡೆಯುವಾಗ ಯಾವುದೇ ರೀತಿ ಮಾತನಾಡಬಾರದು ಹಾಗೂ ಮೊಬೈಲ್ ಕ್ಯಾಮೆರಾ ಬಳಕೆಯನ್ನು ಮಾಡಬಾರದು. ದರ್ಶನದ ನಂತರ ಸುಮಾರು 12 ಗಂಟೆಗೆ ಅನ್ನದಾಸೋಹ ಪ್ರಾರಂಭವಾಗುತ್ತದೆ. ಈಗ ತಾನೇ ನಾವು ಸ್ವಾಮಿಯ ದರ್ಶನ ಪಡ್ಕೊಂಡು ಬಂದ್ವಿ. ಈಗ ನಮ್ಮ ಮುಂದಿನ ಪ್ರಯಾಣ ಬಳ್ಳಿ ಕಡೆಗೆ. ಹೋಗುವ ದಾರಿಯಲ್ಲಿ ಆ ಗೊಂಬೆಯ ಒಂದು ಕಿರುನೋಟ.